ನೀವು ದುಡ್ಡು ಮಾಡಿ ಜನಗಳು ದುಡ್ಡು ಮಾಡಿ ಅಂತ ಎಲ್ಲರೂ ಹೇಳಿದಾರ? ಚಾನ್ಸೇ ಇಲ್ಲ. ಬಟ್ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಯಾರು ಬಾಯ್ಬಿಟ್ಟು ಹೇಳಲ್ಲ. ಇಲ್ಲಿ ಸೂಪರ್ ಸ್ಟಾರ್ಗಳಂತ ಹೇಳ್ಕೊಂಡಿರೋ ಯಾರೂ ಸಹ ಒಂದು ಸೆಕೆಂಡ್ ಲೈನ್ ಕ್ರಿಯೇಟ್ ಮಾಡ್ಬೇಕಂತ ಯಾರು ಯೋಚನೆನೂ ಮಾಡಿಲ್ಲ. ಯಾರ್ಯಾರು PUC ಮುಗಿಸಿದಿರೋ, ಡಿಗ್ರಿ ಮುಗಿಸಿದಿರೋ, ಕೆಲಸ ಇಲ್ದಿರ ಅಲ್ದಾಡ್ತಾ ಇದ್ದೀರಲ್ಲ, ಯಾವ ತರ ಕೆರಿಯರ್ ಆಪರ್ಚುನಿಟೀಸ್ ಅಂತ ತಿಳ್ಕೊಬೇಕಾ? ಅನ್ನೋನ್ ಸೀಕ್ರೆಟ್ಸ್ ಗಳನ್ನ ನಾನು ಹೇಳ್ಕೊಡ್ತೀನಿ. ಎಲ್ಲೂ ಕೇಳಿರಕ್ಕೆ ಸಾಧ್ಯ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡಿಂಗ್ ಮಾಡದೇನೋ ಸೈಡ್ ಇನ್ಕಮ್ ಮಾಡಬಹುದು. ಬೇರೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೇರೆ ಕೆಲಸ ಮಾಡಿ ದುಡ್ಡು ಮಾಡೋದು ಹೇಗೆ? ಇಡೀ ಕರ್ನಾಟಕದಲ್ಲಿ ಯಾರು ಹೇಳ್ಕೊಡ್ತಾ ಇರೋಂತ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ವಿ ಕ್ಯಾನ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಅಂಡ್ ಕರ್ನಾಟಕ ಕ್ಯಾನ್ ಬಿಕಮ್ ನಂಬರ್ 1 ವೆಲ್ತಿಯಸ್ಟ್ ಸ್ಟೇಟ್ ಇನ್ ಅವರ್ ಕಂಟ್ರಿ. ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? TD ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ನಮಸ್ತೆ ಕರ್ನಾಟಕ. ಸೊ ಯಾರ್ಯಾರು ಒಂದು PUC ಮುಗಿಸಿದಿರೋ, ಡಿಗ್ರಿ ಮುಗಿಸಿದಿರೋ, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ ಲಾಸ್ ಮಾಡ್ಕೊಂಡು ಸರ್ ಟ್ರೇಡಿಂಗ್ ಅಲ್ಲಿ ನಮ್ಗೆ ಏನೋ ದುಡ್ಡು ಮಾಡಕ್ ಆಗ್ತಾ ಇಲ್ಲ ಸರ್, ಬೇರೆ ಏನಾದ್ರು ಹೇಳ್ಕೊಡಿ ಸರ್, ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇರ್ಬೇಕಂತ ಆಸೆ, ಬಟ್ ಟ್ರೇಡಿಂಗ್ ಅಲ್ಲಿ ದುಡ್ಡು ಬರ್ತಾ ಇಲ್ಲ, ಈ ಟ್ರೇಡಿಂಗ್ ಮಾಡಕ್ ದುಡ್ಡು ಇಲ್ಲ, ಇನ್ವೆಸ್ಟಿಂಗ್ ಮಾಡಕ್ಕೂ ದುಡ್ಡು ಇಲ್ಲ, ಬಟ್ ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಮಾಡ್ಬೇಕಂತ ಆಸೆ. ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡ್ಬೇಕಂತ ಆಸೆ ಇರೋರಿಗೆ ಬಟ್ ಡೆಫಿನೆಟ್ಲಿ ದೇರ್ ಆರ್ ಮೆನಿ ಕೆರಿಯರ್ ಆಪರ್ಚುನಿಟೀಸ್. ಬಟ್ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಯಾರು ಬಾಯ್ಬಿಟ್ಟು ಹೇಳಲ್ಲ. ಯಾಕಂದ್ರೆ ಹೇಳ್ಬಿಟ್ರೆ ಅವ್ರ ಬಿಸ್ನೆಸ್ ಲಾಸ್ ಆಗುತ್ತೆ ಅಂತ ಹೇಳಲ್ಲ. ಬಟ್ ನನಗೆ ಆ ಥರ ಯಾವುದೇ ಒಂದು ಅಭಿಪ್ರಾಯ ಇಲ್ಲ. ನಾನು ಬೇರೆಯವರು ಬೆಳೆದು ಬಿಡ್ತಾರೆ ಅಂತ ನನಗೆ ಹೊಟ್ಟೆ ಕಿಚ್ಚಾಗಲಿ, ಬೇರೆ ಇನ್ನೇನೋ ಸಂಕಟ ಆಗಲಿ ಏನೂ ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕದವರು ಬೆಳಿಬೇಕು, ನಂತರ ಬೆಳಿಬೇಕು, ಇಲ್ಲ ನನಗಿಂತ ದೊಡ್ಡ ದೊಡ್ಡ ಫಂಡ್ ಮ್ಯಾನೇಜರ್ಸ್ ಥರ ಬೆಳಿಬೇಕು. ಯಾಕಂದ್ರೆ ನೀವು ನೋಡಿರ್ತೀರ ನಮ್ಮ ಕರ್ನಾಟಕದ ಚರಿತ್ರೆ ತೆಗೆದು ನೋಡಿದ್ರೆ ಇಲ್ಲಿ ಸೂಪರ್ ಸ್ಟಾರ್ಗಳಂತ ಹೇಳ್ಕೊಂಡಿರೋ ಒಬ್ಬ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಕೇಳಿರ್ತೀರ ದೊಡ್ಡ ದೊಡ್ಡ ಹೆಸರುಗಳು, ನನಗಿಂತ ದೊಡ್ಡ ದೊಡ್ಡ ಹೆಸರುಗಳು ನೀವು ಕೇಳಿರ್ತೀರ. ಬಟ್ ಯಾರೂ ಸಹ ಅವ್ರ ತರ ಇನ್ನೊಬ್ಬರನ್ನ ಕ್ರಿಯೇಟ್ ಮಾಡಬೇಕು, ಒಂದು ಸೆಕೆಂಡ್ ಲೈನ್ ಕ್ರಿಯೇಟ್ ಮಾಡ್ಬೇಕಂತ ಯಾರು ಯೋಚನೆನೂ ಮಾಡಿಲ್ಲ. ಬಟ್ ನನಗೆ ನಾನೊಬ್ಬ ಮನೋಜ್ ಕುಮಾರ್ ಅಲ್ಲ, ನಂತರ 1000 ಮನೋಜ್ ಕುಮಾರ್ ಕ್ರಿಯೇಟ್ ಮಾಡ್ಬೇಕಂತ ಒಂದು ಆಸೆ ಇದೆ. ಅವಾಗೇ ನಮ್ಮ ಕರ್ನಾಟಕ ಬದಲಾಗೋದು, ಅವತ್ತೇ ನಮ್ಮ ಕರ್ನಾಟಕ ಶ್ರೀಮಂತವಾಗೋದು. ಯಾಕಂದ್ರೆ ನನ್ನ ಒಬ್ಬನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಂತರ 10,000 ಜನ ಮನೋಜ್ ಕುಮಾರ್ ಹುಟ್ಕೊಂಡ್ರೆ ನಮ್ಮ ಕರ್ನಾಟಕನ ವಿ ಕ್ಯಾನ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ಅಂಡ್ ಕರ್ನಾಟಕ ಕ್ಯಾನ್ ಬಿಕಮ್ ನಂಬರ್ 1 ವೆಲ್ತಿಯಸ್ಟ್ ಸ್ಟೇಟ್ ಇನ್ ಅವರ್ ಕಂಟ್ರಿ. ಸೊ TD ಅಕಾಡೆಮಿ ಅಂದ್ರೆ ತುಂಬಾ ಜನಕ್ಕೆ ಹೆಸರು ಅಂದ್ರೇನೆ TD ಅಂದ್ರೆ ಏನು ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ TD ಫುಲ್ ಫಾರ್ಮ್ ಅರ್ಥ ಮಾಡ್ಕೊಳ್ಳಿ. ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಭಾರತವನ್ನ ಡಿಜಿಟಲ್ ಹೂಡಿಕೆ ಕಡೆ ತಗೊಂಡೋಗ್ಬೇಕಂತ 2016ರಲ್ಲಿ ಯೋಚನೆ ಮಾಡಿ ಈ ಹೆಸರನ್ನ ಇಟ್ಟಿರೋಂಥ TD ಸಂಸ್ಥೆ ಇದು. ಇವತ್ತು ಕರ್ನಾಟಕವನ್ನ TKDI ಮಾಡಿದ್ದೀವಿ, ಟ್ರಾನ್ಸ್ಫಾರ್ಮ್ ಕರ್ನಾಟಕ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಯಶಸ್ವಿಯಾಗಿ ನುಗ್ಗುತ್ತಾ ಇದ್ದೀವಿ ನಾವು. ಸೊ ಇವತ್ತು 8 ಬ್ರಾಂಚ್ ಓಪನ್ ಮಾಡಿದ್ದೀವಿ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ ಎಲ್ಲ ಕಡೆ ಬ್ರಾಂಚಸ್ ಇದೆ. ಎಲ್ಲ ಕಡೆ ಸಾವಿರಾರು ವಿದ್ಯಾರ್ಥಿಗಳು ಹರಿದು ಬರ್ತಾರೆ, ಆಫ್ಲೈನ್ ಟ್ರೈನಿಂಗ್ನ ಪಡ್ಕೋತಾ ಇದ್ದಾರೆ. ಡೆಫಿನೆಟ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಇದೆ, ಒಂದು ಸದುಪಯೋಗ ಪಡ್ಕೊಳ್ಳಿ. NISM ಕೋರ್ಸಸ್ಗಳನ್ನು ಮುಗಿಸಿ ನಿಮಗೆ ಬೇರೆ ಥರ ಸೋರ್ಸ್ ಆಫ್ ಇನ್ಕಮ್ ಸಹ ಬರೋ ಥರ ನಾವು ಮಾಡಕ್ಕೆ ಹೊರಟಿದ್ದೀವಿ. ಸೊ NISM ಅಂದಿದ ತಕ್ಷಣ ತುಂಬ ಜನಕ್ಕೆ ಸರ್ ಅದು ಏನು ಸರ್ ಎಕ್ಸಾಮ್ ನಾನು ಬರೀಬೇಕು ಸರ್, ಇದಕ್ಕೆ ಎಲಿಜಿಬಿಲಿಟಿ ಏನಿದೆ? ಸೊ ಇದಕ್ಕೆ ಎಲಿಜಿಬಿಲಿಟಿ ಬಂದು ನೀವು PUC 10+2 PUC ಆಗಿದ್ರೆ ಸಾಕು. ಯಾರ್ಯಾರು PUC ಮುಗಿಸಿದಿರೋ, ಡಿಗ್ರಿ ಮುಗಿಸಿದಿರೋ, ಕೆಲಸ ಇಲ್ದಿರ ಅಲ್ದಾಡ್ತಾ ಇದ್ದೀರಲ್ಲ, ಸೊ ನಿಮ್ಗೊಂದು ಆಪರ್ಚುನಿಟಿ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ನಮ್ಮ ದೇಶದಲ್ಲಿ ಬರೀ 4% ಅಷ್ಟೇ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು. ಮುಂಬರುವ ದಿನಗಳಲ್ಲಿ ಈ ಪರ್ಸೆಂಟೇಜ್ 15-20% ಆಗುತ್ತೆ. ಆವಾಗ ಪ್ರಾಪರ್ ಫಿನಾನ್ಷಿಯಲ್ ಅಡ್ವೈಸರ್ಸ್ ಇಲ್ದಿರ ನಮ್ಮ ದೇಶ ತತ್ತರಿಸಿ ಹೋಗುತ್ತೆ. ನಮ್ಮ ದೇಶದಲ್ಲಿ ಯಾಕೆ ಫಿನಾನ್ಷಿಯಲ್ ನಾಲೆಜ್ ಬರ್ತಾ ಇಲ್ಲ ಅಂದರೆ ಫಿನಾನ್ಷಿಯಲ್ ಅಡ್ವೈಸರ್ಸೇ ಇಲ್ಲ, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ಗಳೇ ಇಲ್ಲ, ಸೆಬಿ ರಿಜಿಸ್ಟರ್ಡ್ ಯಾರೂ ಇಲ್ಲ. ಎಲ್ಲ ಏನೋ ಒಂದು ಸಣ್ಣದಾಗಿ ಏನೋ ಸ್ಟಾರ್ಟ್ ಮಾಡಿಕೊಂಡು ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಬಟ್ ಸ್ಟಿಲ್ ನನಗೆ ಕ್ವಾಲಿಫೈಡ್ ಆ್ಯಂಡ್ ಸರ್ಟಿಫೈಡ್ ಅವ್ರು ಬೇಕು. ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ, ಕಾಪಿ ಕ್ಯಾಟ್ ಮಾಡ್ತೀನಿ, ಇನ್ಯಾರ್ದೋ ಯೂಟ್ಯೂಬರ್ನ ಕರೆಸಿ ನಮ್ಮ ಚಾನಲ್ನ ಪ್ರಮೋಟ್ ಮಾಡಿಸ್ಬಿಟ್ಟು ನಮ್ಮ ಅಕಾಡೆಮಿಗೆ ಜನ ಸೇರಿಸ್ತೀನಿ. ಇದೆಲ್ಲ ನಡೀತಾ ಇದೆ, ನಾನು ನೋಡ್ತಾ ಇದ್ದೀನಿ. ಇಡೀ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ದು TD ಸಂಸ್ಥೆ.
ಇವತ್ತು ಟಿ ಡಿ ಸಂಸ್ಥೆಯ ಪ್ರತಿಯೊಂದು ಕಾಪಿ ಮಾಡಿ ಗಲ್ಲಿಗೂ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸೊ ಇನ್ಸ್ಟಿಟ್ಯೂಟ್ಗಳು ಓಪನ್ ಆಗ್ತದೆ. ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಬಟ್ ಏನಂದರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಬೆಳೀರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ ನಾವೆಲ್ಲ ಇನ್ಫ್ಲುಯೆನ್ಸರ್ಸ್ ಇದ್ದೀವಿ. ಬಟ್ ಅದನ್ನು ಪ್ರಾಪರ್ ವೇ ಆಗಿ ಮಾಡಿ, ಸೊ ನಾವು ನಿಮ್ಮ ಒಂದು ದುಡ್ಡಿನ ಆಸೆಗೆ ಮಾಡೋಕ್ಕೆ ಹೋಗಿ ಬೇರೆಯವ್ರ ಲೈಫ್ ಜೊತೆ ಆಟ ಆಡಬೇಡಿ ಅಂತಲೂ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಒಂದು ವೆಬ್ಸೈಟ್, ವೆರಿ ಇಂಪಾರ್ಟೆಂಟ್ ವೆಬ್ಸೈಟ್ ನೋಡಿ. ಈ ವೆಬ್ಸೈಟಲ್ಲಿ ನೀವು ಹೋಗಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ವೆಬ್ಸೈಟ್ ಹೆಸರು ಬರ್ಕೊಳ್ಳಿ certified.nasm.ac.in. ಇದೊಂದು ಹೊಸ ವೆಬ್ಸೈಟು. ಹಳೆ ವೆಬ್ಸೈಟ್ನ ಅವರು ಸರ್ವರ್ ಸಮ್ ಇಶ್ಯೂಸ್ ಆಗಿ ಸೊ ಹಳೆ ವೆಬ್ಸೈಟ್ನ ರಿವ್ಯಾಂಪ್ ಮಾಡಿ ಹೊಸ ವೆಬ್ಸೈಟ್ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವೆಬ್ಸೈಟ್. scrt.nasm.ac.in ಈ ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡಿ. ಸೊ ಇಲ್ಲಿ ನೀವು ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ನಾನು ಪ್ರೊಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಪ್ರೊಫೈಲ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಒಂದು ಫೋಟೋ, ಜೊತೆಗೆ ನಿಮ್ಮ ಒಂದು ಸಿಗ್ನೇಚರ್ ಫೋಟೋ, ಜೊತೆಗೆ ನಿಮ್ಮ PUC ಮಾರ್ಕ್ಸ್ ಕಾರ್ಡ್, ಇದನ್ನೆಲ್ಲ ರೆಡಿ ಇಟ್ಕೊಂಡು ಎಲ್ಲನೂ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿ ಒಂದೊಂದು 5 ವರ್ಕಿಂಗ್ ಡೇಸಲ್ಲಿ ನಿಮ್ಮ ಪ್ರೊಫೈಲ್ ಅಪ್ರೂವ್ ಆಗುತ್ತೆ. ನೀವೆಲ್ಲರೂ ಬರೀಬೇಕಾಗಿರೋದು ಫಸ್ಟ್ ಎಕ್ಸಾಮ್ ಬಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎಕ್ಸಾಮ್, ದಟ್ ಈಸ್ NASM 5A. ಸೊ ಡೆಫಿನೆಟ್ಲಿ ಸರ್ NASM 5A ಬರೀರಿ. ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಮನೆಗೂ ಒಬ್ಬ NASM ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಬೇಕು. ಯಾಕೆ ಸರ್ ಬೇಕು ಅಂತ ನೀವು ಕೇಳ್ಬೋದು. ಯಾಕಂದರೆ TD1 ನಮ್ಮ ಕನಸು, ದಟ್ ಈಸ್ ದ ಬ್ರೋಕಿಂಗ್ ಕಂಪನಿ ಬರ್ತಾ ಇದೆ. ಅವತ್ತು ನನಗೆ 10,000 ಜನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಬೇಕಾಗತ್ತೆ. ಅವತ್ತು ನಾನು ಬಾಂಬೆಗೆ ಹೋಗಿ ತಗೋಬರೋಕ್ಕಾಗತ್ತಾ? ಬಾಂಬೆಗೆ ಹೋಗಿ ಬನ್ನಿ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಇದೆ ಅಂತ ಕರ್ಕೊಬರೋಕ್ಕಾಗತ್ತಾ? ಯಾಕೆ ನಮ್ಮ ಕರ್ನಾಟಕದವರ, ನಮ್ಮ ಕನ್ನಡಿಗರೇ ಯಾಕೆ ಬೆಳಿಬಾರ್ದು? ಏನು ಬೆಳೆಯೋದಕ್ಕೆ ಏನು ಬೇಕು? ಜಸ್ಟ್ ಒಂದು PUC ಆಗಿರಬೇಕು, NASM ಎಕ್ಸಾಮ್ ಮುಗಿಸ್ಬೇಕು, ಜೊತೆಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಜ್ಞಾನ ಇರಬೇಕು, ಇಷ್ಟೇ. ಇದನ್ನು ಬೆಳೆಸ್ಕೊಳ್ಳಿ. ಮನೇಲಿ ಕೂತಿರೋ ಗೃಹಿಣಿಯರು ಸಹ ಮಾಡ್ಬೋದು. ಯಾವುದ್ಯಾವುದೋ ಕೋರ್ಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ಬಟ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ ಬಂದವಾಗ, ಸ್ಟಾಕ್ ಮಾರ್ಕೆಟ್ ಸರ್ಟಿಫಿಕೇಟ್ ಎಕ್ಸಾಮ್ ಅಂತ ಬರ್ದವಾಗ ಸೊ ಯಾಕೆ ಮಾಡಲ್ಲ? ಇದನ್ನು ಸಹ ಮಾಡ್ಕೊಳ್ಳಿ. ಎಷ್ಟೆಷ್ಟೋ ಸರ್ಟಿಫಿಕೇಟ್ ಇದೆ. ಬಟ್ ಸೆಬಿಯಿಂದ ಸರ್ಟಿಫಿಕೇಟ್ ತಗೊಳ್ಳಿ. NASM ಈಸ್ ಸರ್ಟಿಫೈಡ್ ಫ್ರಮ್ ಸೆಬಿ. ಸರಿ, NASM ಎಕ್ಸಾಮ್ಗೆ ಎಷ್ಟು ತೂಕ ಇದೆ ಅಂದರೆ ಸೊ ಇದು ಇಟ್ಕೊಂಡು ನೀವು ಸೆಬಿ ಸರ್ಟಿಫಿಕೇಟ್ ಸಹ ಪಡ್ಕೋಬೋದು. ಸರ್ ಇಲ್ಲಿ ಜಸ್ಟ್ ನೀವು ನೋಡಿ ಎನ್ರೋಲ್ಮೆಂಟ್ಸ್ಗೆ ಓದಿ, ಜಸ್ಟ್ ನೀವು ಸ್ಟಡಿ ಮೆಟೀರಿಯಲ್ ಸಹ ಇದೆ, ಇಲ್ಲಿದೆ NASM 5ಗೆ ನೋಡಿ, ಇದೆಲ್ಲ ನೋಡಿ ಸ್ಟಡಿ ಮೆಟೀರಿಯಲ್ಸ್ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಸ್ಟಡಿ ಮಾಡ್ಕೋಬೋದು. ಸೊ ಅಲ್ಲಿ ನೋಡ್ಬೋದು ನಿಮಗೆ ಜಿಪ್ ಫೈಲ್ ಓಪನ್ ಆಗಿದೆ. ಎಸ್, ಈ ಥರ ನೋಡಿ NASM ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇದೊಂದು ಬುಕ್ ಡೌನ್ಲೋಡ್ ಆಗುತ್ತೆ. ಈ ಬುಕ್ಕನ್ನು ಇಟ್ಕೊಂಡು ನೀವು ಫುಲ್ಲು ಓದಬೇಕಾಗತ್ತೆ. ಮ್ಯೂಚುವಲ್ ಫಂಡ್ ಇದೊಂದು 150 ಪೇಜ್ ಒಂದು ಬುಕ್ ಡೌನ್ಲೋಡ್ ಆಗುತ್ತೆ. ಅದನ್ನು ಚೆನ್ನಾಗಿ ಓದ್ಕೊಂಡು ಆಮೇಲೆ ನೀವು ಬರೀಬೇಕಾಗಿರೋ ಎಕ್ಸಾಮ್ ಬಂದು ಜಸ್ಟ್ ಇಲ್ಲಿ ನೋಡಿ ಯಾವ ಎಕ್ಸಾಮ್ ಬರೀಬೇಕು ಅಂದರೆ ಇಲ್ಲಿ ನೋಡಿ ಎನ್ರೋಲ್ ಅಂತಿದೆ. ಇಲ್ಲಿ ಹೋಗ್ಬಿಟ್ಟು ಎಕ್ಸಾಮಿನೇಷನ್. ಸೊ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಈಸ್ NASM 5A. ಇದು ಇದೆಯಲ್ಲ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್. NASM ಸೀರೀಸ್ 5A ಈ ಎಕ್ಸಾಮ್ನ ಬರ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನ್ ಮುಗಿದಾದ್ಮೇಲೆ 100 ಮಾರ್ಕ್ಸ್ಗೆ 50 ಮಾರ್ಕ್ಸ್ ತೆಗೆದ್ರೆ ನೀವು ಪಾಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, 100ಕ್ಕೆ 50, 35 ಅಲ್ಲ, 35 ರಬ್ಬರ್ ಸ್ಟ್ಯಾಂಪ್ ಹಾಕ್ಸ್ಕೊಂಡಿರ್ತೀವಿ ಕಾಲೇಜಲ್ಲೆಲ್ಲ. ಬಟ್ ಇಲ್ಲಿ 35 ಅಲ್ಲ, 50 ತೆಗಿಬೇಕು. 100ಗೆ 50 ತೆಗಿಬೇಕು. ನೋ ನೆಗೆಟಿವ್ ಮಾರ್ಕಿಂಗ್. ಸೊ ಇದನ್ನು ಮಾಡಿದ್ರೆ ನಿಮಗೊಂದು NASM 5A ಸರ್ಟಿಫಿಕೇಟ್ ಸಿಗುತ್ತೆ. ಅದಾದಮೇಲೆ ಇಲ್ಲಿ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಒಂದು ಆಂಫಿ ಅನ್ನೋ ಒಂದು ವೆಬ್ಸೈಟ್ ಇದೆ. ಆಂಫಿ ಈಸ್ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇಂಡಿಯಾ. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ERN ಕಾರ್ಡನ್ನು ಅಪ್ಲೈ ಮಾಡಬೇಕಾಗತ್ತೆ. ERN ಕಾರ್ಡು ವಿತಿನ್ 5 ಡೇಸ್ಗೆ ಬರುತ್ತೆ. 5 ಡೇಸಲ್ಲಿ ನಿಮಗೆಲ್ಲ ERN ಕಾರ್ಡ್ ನಿಮ್ಮ ಮನೆಗೆ ಅಡ್ರೆಸ್ಗೆ ಬರುತ್ತೆ. ಆ ಕಾರ್ಡನ್ನು ಇಟ್ಕೊಂಡು ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಸೊ ಇದೆಲ್ಲ ಸರ್ ಎಕ್ಸಾಮ್ ಯಾರು ಬೇಕಾದ್ರೂ ಬರೀತಾರೆ, ERN ಕಾರ್ಡ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ತಾರೆ. ಬಟ್ ನಾಲೆಜ್ ಇರಬೇಕಲ್ಲ, ಯಾವ ಮ್ಯೂಚುವಲ್ ಫಂಡ್ ಚೆನ್ನಾಗಿದೆ, ಯಾವ ಮ್ಯೂಚುವಲ್ ಫಂಡ್ ಚೆನ್ನಾಗಿಲ್ಲ, ಸೊ ಇದ್ರ ಬಗ್ಗೆ ಏನು, ಅದಕ್ಕೋಸ್ಕರ ಆದರೂ ನೀವು ನಾಲೆಜ್ನ ಪಡ್ಕೊಳ್ಳಿ. ಅದಕ್ಕೋಸ್ಕರ ಆದರೂ ಎಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಕ್ಲಾಸಸ್ ಮಾಡ್ತಾರೋ, ಎಲ್ಲಿ ಏನು ಮಾಡ್ತಾರೋ ಅಲ್ಲಿ ಹೋಗಿ ತಿಳ್ಕೊಳ್ಳಿ. ಸೊ ನಮ್ಮ TD ಸಂಸ್ಥೆನೇ ಇದೆ, 8 ಬ್ರಾಂಚಲ್ಲೂ ಹೇಳ್ಕೊಡ್ತೀವಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ. ಯಾವ ಮ್ಯೂಚುವಲ್ ಫಂಡ್ ಚೆನ್ನಾಗಿದೆ, ಏನು, ಇದ್ರ ಬಗ್ಗೆ ಸ್ಟಡಿ ಮಾಡಿ. ಡೈರೆಕ್ಟಾಗಿ ನೀವು ಎಕ್ಸಾಮ್ ಬರದೆ ಸರ್ ERN ಕಾರ್ಡ್ ಬಂತು ಸರ್, ಡೈರೆಕ್ಟಾಗಿ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ ಅಂದರೆ ನಿಮಗೆ ನಾಲೆಜ್ ಇಲ್ಲ. ಎಲ್ಲಾರ ಒಂದು ಕ್ಲೈಂಟ್ ಹತ್ರ ಹೋಗಿ ಒಂದು ಮ್ಯೂಚುವಲ್ ಫಂಡ್ ಹೇಳಿ ಅಂದರೆ ನನಗೆ ಗೊತ್ತಿಲ್ಲ ಸರ್ ಅಂದರೆ ನಿಮ್ಗೆ ಯಾವ ಕ್ಲೈಂಟ್ ತಾನೇ ನಿಮ್ಮನ್ನ ನಂಬಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ತಾರೆ? ಯೋಚನೆ ಮಾಡಿ. ಇವಾಗ ನಿಮಗೆ ನಾಲೆಜ್ ಇದ್ರೆ ತಾನೇ ಜನ ನಿಮ್ಮನ್ನು ನಂಬಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆಯಾ, ನಾನು ಆಗ್ತೀನಿ ಅಂತ ಹೇಳೋದು.
ನಾಲೆಜನ್ನು ಬೆಳೆಸ್ಕೊಳ್ಳಿ, ಕಾನ್ಫಿಡೆಂಟಾಗಿ ಮಾತಾಡಿ. ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದರೆ ನೋ ಒನ್ ವಿಲ್ ಟ್ರಸ್ಟ್ ಯು. ಸಿ ದಿಸ್ ಸರ್ಟಿಫಿಕೇಶನ್ ಇಸ್ ಜಸ್ಟ್ ಅ ಎಂಟ್ರಿ ಲೆವೆಲ್. ಜಸ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು ಕಾರ್ಡ್ ಕೊಡ್ತಾರೆ, ಲೈಸೆನ್ಸ್ ಕೊಡ್ತಾರೆ ಸರ್ಕಾರದವರು. ಆ ಲೈಸೆನ್ಸ್ನ ಇಟ್ಕೊಂಡು ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಬಟ್ ಎಷ್ಟೋ ಜನ ಎಕ್ಸಾಮೇ ಬರ್ದಿಲ್ಲ ಇನ್ನು ನಮ್ಮ ಕರ್ನಾಟಕದಲ್ಲಿ. ಸೊ ಇವಾಗ ನನಗೆ 10,000 ಜನ ನನಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಬೇಕು. ಅದು ಕ್ರಿಯೇಟ್ ಆಗೋದಕ್ಕೆ ಇಟ್ ವಿಲ್ ಟೇಕ್ 3-4 ಇಯರ್ಸ್. ಸಿ 10,000 ಜನ ನಾನು ರೆಡಿ ಮಾಡ್ಬೇಕಾದ್ರೆ ನನಗೆ ಇನ್ನೊಂದು 4-5 ವರ್ಷ ಬೇಕು. ಸೊ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ ಕರ್ನಾಟಕದಲ್ಲಿ. ಸೊ ಅದಕ್ಕೆ ಒಂದು TD ಸಂಸ್ಥೆ ಏನು ಮಾಡಿದೆ, ಯಾರ್ಯಾರು ಈ ಮ್ಯೂಚುವಲ್ ಫಂಡ್ ಕೋರ್ಸ್ಗಳನ್ನು ಮಾಡಬೇಕು, ಮ್ಯೂಚುವಲ್ ಫಂಡ್ ಎಕ್ಸಾಮ್ ಬರೀಬೇಕು, ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಕಂಪ್ಲೀಟ್ಲಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀರೋ, ಸೊ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ನಮ್ಮ TD ಸಂಸ್ಥೆಗೆ ಬಂದರೆ ನಾವೇ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ತರಗತಿಗಳನ್ನು ಮಾಡಿ ನೀವು ಮ್ಯೂಚುವಲ್ ಫಂಡ್ ಎಕ್ಸಾಮ್ನ ಕ್ಲಿಯರ್ ಮಾಡೋವಷ್ಟು ನಿಮಗೆ ನಾಲೆಜನ್ನು ಕೊಟ್ಟು ಎಕ್ಸಾಮು ಸಹ ಕ್ಲಿಯರ್ ಮಾಡೋ ಅಂಥ ಕರ್ತವ್ಯ ನಮ್ಮದಾಗಿದೆ. ಸೊ ಇದಕ್ಕೆ ನಾವು ಚಾರ್ಜ್ ಮಾಡೋದು ಒಂದು ನಾಮಿನಲ್ ಚಾರ್ಜಸ್ ಇರುತ್ತೆ. ಆ ಚಾರ್ಜಸ್ ಬಗ್ಗೆ ನೀವು ನಮ್ಮ TD ಸಂಸ್ಥೆಗೆ ಆಸಕ್ತಿ ಉಳ್ಳವರು TD ಸಂಸ್ಥೆಗೆ ಕರೆ ಮಾಡಿ. ಇದು ರಾಜಾಜಿನಗರ ಬ್ರ್ಯಾಂಚಲ್ಲಿ ಮಾತ್ರ ನಡೆಯುತ್ತೆ. ಮುಂಬರುವ ದಿನಗಳಲ್ಲಿ ಎಲ್ಲ ಬ್ರ್ಯಾಂಚಲ್ಲೂ ಸಹ ಮಾಡ್ತೀವಿ. ಸೊ ಯಾರ್ಯಾರು NASM 5 ಸೀರೀಸ್ ಬರೀಬೇಕು, NASM ಎಕ್ಸಾಮ್ ಬರೆದುಬಿಟ್ಟು ARN ಕಾರ್ಡ್ ತೊಗೊಂಡು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಡೆಫಿನೆಟ್ಲಿ ನಮ್ಮ ರಾಜಾಜಿನಗರ ಬ್ರಾಂಚ್ಗೆ ಕರೆ ಮಾಡಿ. ಸೊ ಕೋರ್ಸ್ ಫೀಸ್ಗಳನ್ನು ನೀವು ತಿಳ್ಕೊಂಡು ಡೈರೆಕ್ಟ್ಲಿ ಫೇಸ್ ಟು ಫೇಸ್ ನಾವೇ ಟ್ರೈನಿಂಗ್ ಕೊಡ್ತೀವಿ. ಸೊ ಅದನ್ನು ನೀವು ತಿಳ್ಕೊಂಡು ಒಂದು ಎಕ್ಸಾಮ್ ಬರೆದು ಕಾರ್ಡ್ ತೊಗೊಳ್ಳಿ, ನೀವು ಸಹ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಕೆರಿಯರ್ ಇದೆಯಾ? ಡೆಫಿನೆಟ್ಲಿ ಕೆರಿಯರ್ ಇದೆ. ಯಾಕಂದರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಸೊ ಸರ್ಟೆನ್ ಕಮಿಷನ್ಸ್ ಇದ್ದೇ ಇರುತ್ತೆ. ಆ ಕಮಿಷನ್ಸ್ಗಳು ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ನಗು ಬರ್ಬೋದು, ಏನು ಸರ್ ಇಷ್ಟು ಕಡಿಮೆನಾ, ಏನು ಸರ್ ಇಷ್ಟು ಪೈಸಾಗಳು ಬರುತ್ತೆ ಅಂತ ಅನ್ಬೋದು. ಬಟ್ ಹೋಗ್ತಾ 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 ನೀವು ಯಾವಾಗ ಒಂದು 100 ಕೋಟಿ ರೂಪಾಯಿವರೆಗೂ 100 ಕೋಟಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಬೇಕು, 100 ಕೋಟಿಯಷ್ಟು ನಿಮ್ಮನ್ನು ನಂಬಿ ಜನಗಳು ಇನ್ವೆಸ್ಟ್ ಮಾಡ್ತಾರಲ್ಲ, ಆವಾಗ ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಷ್ಟು ನಿಮಗೆ ಇನ್ಕಮ್ ಬರುತ್ತೆ. ಯಾವ ಜಾಬಲ್ಲೂ ಬರಲ್ಲ, ಯಾವ ಇದರಲ್ಲೂ ಬರಲ್ಲ. ಸೊ ಇದಕ್ಕೆ ಒಂದು ಸ್ಟೋರಿ ಸಹ ಇದೆ. ಸೊ ನಾನು ರೀಸೆಂಟ್ಲಿ ಒಂದು ದುಬೈಯಲ್ಲಿ ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದೆ. ಅವಾರ್ಡ್ ಫಂಕ್ಷನಲ್ಲಿ ಒಂದು ಉಡುಪಿಯಿಂದ ಒಂದು ವ್ಯಕ್ತಿ ಬಂದಿದ್ದರು. ಉಡುಪಿ, ಯೋಚನೆ ಮಾಡಿ, ಉಡುಪಿಯಲ್ಲಿರೋ ಒಬ್ಬ ವ್ಯಕ್ತಿ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ 50 ಕೋಟಿ ರೂಪಾಯಿನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತಾ ಇದೆ. ಯಾವ IT ಕಂಪ್ನಿಯಲ್ಲೂ ಬರಲ್ಲ, ಯಾವ ಸಾಫ್ಟ್ವೇರಲ್ಲೂ ಬರಲ್ಲ. ಅಷ್ಟು ದುಡ್ಡನ್ನ ಬರೀ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನಲ್ಲೇ ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಕೇಳೋದಕ್ಕೆ ಸಣ್ಣ ಕೆಲಸ, ಬಟ್ ಇದು ಹೋಗ್ತಾ 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 ಕಾಂಪೌಂಡಿಂಗ್ ಆಗಿ ನಿಮಗೆ ರಿಟರ್ನ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಬಂದು NASM 8 ಸೀರೀಸ್. ಈ NASM 8 ಅಂದರೆ ಈಕ್ವಿಟಿ ಡಿರೈವೇಟಿವ್ ಸೀರೀಸ್. ಈ ಒಂದು ಕೋರ್ಸನ್ನು ಮುಗಿಸ್ಬೇಕಂದ್ರೆ ಡೆಫಿನೆಟ್ಲಿ ನಿಮಗೆ ಒಂದು ಪ್ರಾಪರ್ ಟ್ರೈನಿಂಗ್ ಬೇಕಾಗುತ್ತೆ. ಟ್ರೈನಿಂಗ್ ನಾವು ಕೊಡ್ತೀವಿ. ಈ ಒಂದು ಎಕ್ಸಾಮಲ್ಲಿ 100 ಮಾರ್ಕ್ಗೆ ಎಕ್ಸಾಮ್ ಇದ್ದರೆ 60 ಮಾರ್ಕ್ ನೀವು ತೆಗಿಲೇಬೇಕು. ಜೊತೆಗೆ 25 ದಟ್ ಈಸ್ 0.25 ಮಾರ್ಕ್ಸ್ ಅಷ್ಟು ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ. ಒಂದು ತಪ್ಪು ಉತ್ತರ ನೀವು ಕೊಟ್ಟರೆ 25 ದಟ್ ಈಸ್ 0.25 ಮಾರ್ಕನ್ನು ನಿಮಗೆ ಕಟ್ ಮಾಡ್ತಾರೆ. ಆದ್ದರಿಂದ ಇದು ಕಂಪ್ಲೀಟ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಬಗ್ಗೆ ನಿಮ್ಗೆ ಏನೂ ಐಡಿಯಾ ಇಲ್ಲ ಅಂದರೆ ಡೆಫಿನೆಟ್ಲಿ ಈ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ಸೊ ಯಾರ್ಯಾರು NASM 8 ಸೀರೀಸ್ ಮುಗಿಸ್ಕೋತಿರೋ ಡೆಫಿನೆಟ್ಲಿ ನಿಮ್ಗಂತೂ ಗೋಲ್ಡನ್ ಆಪರ್ಚುನಿಟಿ ಇದೆ. ಯು ಕ್ಯಾನ್ ಬಿಕಮ್ ಅ ಸಬ್ ಬ್ರೋಕರ್. ಸಬ್ ಬ್ರೋಕರ್ ಅಂದರೆ ಯೋಚನೆ ಮಾಡೋಕ್ಕೂ ಆಗಲ್ಲ ಅಷ್ಟು ನಿಮಗೆ ಇನ್ಕಮ್ ಇದೆ. ಸೊ ನೀವು ನೋಡಿರ್ತೀರ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಬರ್ತಾರೆ, ನನ್ನ ಲಿಂಕಲ್ಲಿ ಒಂದು ಲಿಂಕ್ ಇದೆ, ಸೊ ನನ್ನ ಲಿಂಕಲ್ಲಿ ಲಿಂಕ್ ಪ್ರೆಸ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತಾರೆ. ಏನಕ್ಕೆ ಹೇಳ್ತಾರ? ಅಲ್ಲಿ ಕಮಿಷನ್ ಬರುತ್ತೆ ಸ್ವಾಮಿ. ಈ ಸತ್ಯ ನಿಮ್ಗೆ ಯಾರು ಹೇಳಿದ್ರಾ? ಯಾರು ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನೀವು ಇವಾಗ ನಾನು ಹೇಳ್ತಾ ಇದ್ದೀನಿ ನಮ್ಮವರೆಲ್ಲ ಬೆಳೀಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬೇರೆಯವ್ರು ಆ ಸತ್ಯ ಹೇಳಲ್ಲ. ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡೋರು 20 ವರ್ಷದಿಂದನೂ ಮಾಡ್ತಾರೆ, 10 ವರ್ಷದಿಂದನೂ ಮಾಡ್ತಾರೆ. ಯಾರು ಒಬ್ಬರಾದ್ರೂ ಇದ್ರ ಬಗ್ಗೆ ಮಾತಾಡಿದಾರ? ಸಬ್ ಬ್ರೋಕರ್ ಆಗಿ ನೀವು ದುಡ್ಡು ಮಾಡಿ, ಜನಗಳು ದುಡ್ಡು ಮಾಡಿ ಅಂತ ಎಲ್ಲರೂ ಹೇಳಿದಾರ? ಚಾನ್ಸೇ ಇಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಐ ವಾಂಟ್ ಟು ಸಿ 1000 ಮನೋಜ್ ಕುಮಾರ್ ಇನ್ ಯು. ನಿಮ್ಮಲ್ಲಿ ನಂತರ 1000 ಜನ ನೋಡಬೇಕು ಅಂತ ನನಗೆ ಆಸೆ ಇದೆ. ಸೊ ಐ ವಾಂಟ್ 10,000 ಸಬ್ ಬ್ರೋಕರ್ಸ್ ಇನ್ ಕರ್ನಾಟಕ, ವಿಚ್ ಈಸ್ ಪ್ರಾಕ್ಟಿಕಲಿ ಪಾಸಿಬಲ್. ಅದು ನಮ್ಮ ಸಪೋರ್ಟ್ ಇಂದ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಸಬ್ ಬ್ರೋಕಿಂಗ್ ಅಂದರೆ ಏನು ಸರ್? ನಿಮ್ಗೊಂದು ಲಾಗಿನ್ ID ಪಾಸ್ವರ್ಡ್ ಕೊಡ್ತಾರೆ, ನೀವು ಅಕೌಂಟ್ಗಳನ್ನು ಓಪನ್ ಮಾಡಿಸ್ಬೇಕು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿದ್ರೆ ನಿಮಗೆ ಸಮ್ ಪರ್ಸೆಂಟೇಜ್ ಶೇರಿಂಗ್ ಸಿಗುತ್ತೆ. ಯಾವುದರಲ್ಲಿ? ಟ್ರೇಡಿಂಗ್ ಮಾಡ್ತಾರಲ್ಲ ಜನ, ಸೊ ಟ್ರೇಡಿಂಗ್ ಮಾಡಿ ಬ್ರೋಕರೇಜ್ ಜನ್ರೇಟ್ ಆಗುತ್ತೆ. ಆ ಬ್ರೋಕರೇಜ್ ಯಾರಿಗೂ ಹೋಗುತ್ತೆ? ಝರೋದಾ, ಮೋತಿಲಾಲ್, ಶೇರ್ ಖಾನ್ ಇವ್ರಿಗೆಲ್ಲ ಹೋಗುತ್ತೆ. ಸೊ ನೀವು ಅವ್ರ ಜೊತೆ ಸಬ್ ಬ್ರೋಕರ್ ಆಗಬೇಕಂದ್ರೆ
ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಇರಬೇಕು ಫಸ್ಟ್ ಪಾಯಿಂಟ್. ಜೊತೆಗೆ ಅಟ್ಲೀಸ್ಟ್ NASM 8 ಸೀರೀಸ್ ಮುಗಿಸಿರಬೇಕು. ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಇಲ್ಲ ದ ನ್ಯೂ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ NASM ಬೇರೆ ಬೇರೆ ಸೀರೀಸ್ಗಳಿದೆ. ಅದ್ರ ಬಗ್ಗೆ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಮುಂದಿನ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ನನ್ನ ಗುರಿ ಬಂದು ನಮ್ಮ ಕರ್ನಾಟಕದಲ್ಲಿ ಈ ವಿಡಿಯೋ ನೋಡಿರೋರು ಅಟ್ಲೀಸ್ಟ್ 1 ಲಕ್ಷ ಜನ ಮ್ಯೂಚುವಲ್ ಫಂಡ್ ಎಕ್ಸಾಮ್ನ ಕ್ಲಿಯರ್ ಮಾಡಿ 1 ಲಕ್ಷ ಜನ NASM 8 ಸೀರೀಸ್ನ ಮುಗಿಸಿ. ಅವತ್ತು ನಾನು ಸುವರ್ಣ ಕರ್ನಾಟಕವನ್ನು ಕಟ್ಟುವಂಥ ಕನಸು ನನಸಾಗುತ್ತೆ. ಯಾಕಂದರೆ 1 ಲಕ್ಷ ಜನ ಆರ್ಮಿ ನಾನು ಹಿಂದಿದ್ರೆ ನಾನೊಂದು ಬಿಗ್ಗೆಸ್ಟ್ ಬ್ರೋಕಿಂಗ್ ಫರ್ಮ್ನ, ಇಡೀ ಪ್ರಪಂಚದ ಬಿಗ್ಗೆಸ್ಟ್ ಬ್ರೋಕಿಂಗ್ ಫರ್ಮ್ನ ನಾನು ಸೆಟಪ್ ಮಾಡ್ಬೋದು ಇಫ್ ಯು ಸಪೋರ್ಟ್ ಅಸ್. ಸೊ ಡೆಫಿನೆಟ್ಲಿ ಯೋಚನೆ ಮಾಡಿ NASM 8 ಬರೆಯೋದ್ರಿಂದ ನಾನು ಹೇಳೋದು ನನ್ನ ಕಂಪನಿಯಲ್ಲೇ ಸಬ್ ಬ್ರೋಕರ್ ಆಗಿ ಅಂತ ಹೇಳ್ತಾ ಇಲ್ಲ, ನೀವು ಬೇರೆ ಕಂಪನಿಯೆಲ್ಲ ಆಗಿ ಎಲ್ಲರೂ ಆಗಿರ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಸಬ್ ಬ್ರೋಕರ್ ಆಗೋದಕ್ಕೆ ಏನು ಮಾಡಬೇಕು? ಸ್ಟಾಕ್ ಮಾರ್ಕೆಟ್ ಡೀಪ್ ನಾಲೆಜ್ ಇರಬೇಕು. ಆ ನಾಲೆಜ್ ಎಲ್ಲಿ ಸಿಗುತ್ತೆ? TD ಸಂಸ್ಥೆಯಲ್ಲಿ ಸಿಗುತ್ತೆ. ಆ ನಾಲೆಜ್ ಇಟ್ಕೊಂಡು ನಿಮ್ಗೇನು ಸಿಗುತ್ತೆ? ಸಬ್ ಬ್ರೋಕರ್ ಆಗ್ತೀರಾ. ಸಬ್ ಬ್ರೋಕರ್ ಆಗೋದ್ರಿಂದ ನಿಮಗೆ ಹ್ಯೂಜ್ ಕಮಿಷನ್ ಸಿಗುತ್ತೆ, ಲಕ್ಷಾಂತರ ರೂಪಾಯಿ ಕಮಿಷನ್ ಸಿಗುತ್ತೆ. ಸೊ ನೀವು ನೋಡಿರ್ತೀರ ಫೇಮಸ್ ಯೂಟ್ಯೂಬರ್ಸ್ ಇವರೆಲ್ಲ ಇದ್ದಾರೆ. ಸೊ ಅವರೆಲ್ಲ ತಿಂಗಳಿಗೆ 25 ಲಕ್ಷ 30 ಲಕ್ಷ ಬರೀ ಸಬ್ ಬ್ರೋಕಿಂಗ್ ಕಮಿಷನ್ನೇ ಮಾಡ್ತಾರೆ. ತಿಂಗಳಿಗೆ 25 ಲಕ್ಷ ಬೇಕಾ? ಎಕ್ಸಾಮ್ಸ್ ಮುಗಿಸಿ, ನೀವು ಮುಗಿಸಿ ಸಬ್ ಬ್ರೋಕರ್ ಆಗಿ. ಎಕ್ಸಾಮ್ಸ್ ಬರೆಯೋದು ಹೇಗೆ ನಾವು ಹೇಳ್ಕೊಡ್ತೀವಿ. ಆಫ್ಲೈನ್ ಟ್ರೈನಿಂಗ್ ನಾವು ಕೊಡ್ತೀವಿ. ರಾಜಾಜಿನಗರ್ ಬ್ರಾಂಚಲ್ಲಿ ಇದೇ ಮೇ 12ನೇ ತಾರೀಕು ನಮ್ಮ ರಾಜಾಜಿನಗರ ಶಾಖೆಯಲ್ಲಿ NASM 5 ಸೀರೀಸ್ NASM 8 ಸೀರೀಸ್ಗೆ ನಾವು ಕೋಚಿಂಗ್ ಕೊಡ್ತೀವಿ. ನಿಮಗೆ NASM ಸರ್ಟಿಫಿಕೇಟ್ ಸಹ ಕೊಡಿಸ್ತೀವಿ. ಸೊ ನಿಮಗೆ ಸಬ್ ಬ್ರೋಕರ್ ಆಗೋದಕ್ಕೆ ಇಷ್ಟ ಇಲ್ಲ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗೋಕ್ಕೆ ಇಷ್ಟ ಇಲ್ಲ, ಹಾಗಿದ್ರೆ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಒಳ್ಳೊಳ್ಳೆ ಕಂಪ್ನೀಸಲ್ಲಿ, ಮೋತಿಲಾಲಲ್ಲಿ, ಝರೋದಾ ಅಲ್ಲಿ ಸೊ ನಿಮಗೆ ಕೆಲಸ ಅವಕಾಶನೂ ಸಿಗುತ್ತೆ. NASM 8 NASM 5 ಸೀರೀಸ್ನ ಮುಗಿಸ್ಕೊಂಡು ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ನ ಎತ್ಕೊಂಡು ಹೋಗಿ ಒಂದು ದೊಡ್ಡ ದೊಡ್ಡ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಿಮ್ಮ ಸರ್ಟಿಫಿಕೇಟ್ ಜೊತೆಗೆ NASM ಸರ್ಟಿಫಿಕೇಟ್ನ ತೋರಿಸಿದ್ರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ಸು ಆಲ್ಮೋಸ್ಟ್ ಬೇರೆಯವ್ರಿಗಿಂತ 2x 3x ಫಾಸ್ಟರ್ ಇರುತ್ತೆ. ಯಾರಿಗೆ NASM ಸರ್ಟಿಫಿಕೇಟ್ ಇಲ್ವೋ ಅವ್ರನ್ನ ಅಲ್ಲಿ ರೆಸ್ಯೂಮ್ ಸಹ ನೋಡಲ್ಲ. ನೀವು ಯಾವುದೇ ಒಂದು ಫಿನಾನ್ಷಿಯಲ್ ಆರ್ಗನೈಸೇಷನ್ಗೆ ಹೋಗಲಿ, TD ಅಕಾಡೆಮಿಗೆ ಬನ್ನಿ, TD ಅಕಾಡೆಮಿಲಿ ಟ್ರೈನರ್ ಆಗಬೇಕಾದ್ರೂ ಫಸ್ಟ್ ನೋಡೋದೇ ನಾವು NASM ಎಕ್ಸಾಮ್ ಆಗಿದೆಯಾ, ಅಟ್ಲೀಸ್ಟ್ ಇವ್ರಿಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಇದೆಯಾ, ನಮ್ಮ TD ಸಂಸ್ಥೆಯಲ್ಲಿ ಕೋರ್ಸಸ್ಗಳನ್ನು ಮುಗಿಸ್ಕೊಂಡಿದ್ದೀರಾ. ಬಿಕಾಸ್ TD ಅಕಾಡೆಮೀಸ್ ಆರ್ ವೆರಿ ಸ್ಟ್ಯಾಂಡರ್ಡ್. ಬೇರೆ ಅಕಾಡೆಮೀಸ್ ಇದಾವೆ. ಸೊ ಅವ್ರು ಏನು ಮಾಡ್ತಾರೆ, ಒಂದು ಸಣ್ಣ ಕೋರ್ಸು ಟ್ರೇಡಿಂಗ್ ಮಾಡಿಸ್ಬಿಡ್ತಾರೆ. ಸಣ್ಣ ಕೋರ್ಸ್ ಆಮೇಲೆ ಅಷ್ಟೇ. ಡೀಪ್ ಲರ್ನಿಂಗ್ ಎಲ್ಲೂ ಇಲ್ಲ. ಬಟ್ TD ಅಕಾಡೆಮಿಯಲ್ಲಿ ಡೀಪ್ ಲರ್ನಿಂಗ್ ಇದೆ. 3 ತಿಂಗಳ ಕೋರ್ಸ್ ಇದೆ, 4 ತಿಂಗಳ ಕೋರ್ಸ್ ಇದೆ. ಸೊ ವಿ ಫೋಕಸ್ ಆನ್ ಡೀಪ್ ಲರ್ನಿಂಗ್. TD ಅಕಾಡೆಮಿ ಇಸ್ ಅ ಟ್ರೈನಿಂಗ್ ಸೆಂಟರ್, ನಾಟ್ ಕೋರ್ಸ್ ಸೆಲ್ಲರ್ಸ್. ಸ್ವಲ್ಪ ಜನ ಕೋರ್ಸ್ ಸೆಲ್ ಮಾಡ್ತಾರೆ ಅಂತಾರೆ. ಕೋರ್ಸ್ ಅಂದ್ರೆ ಏನು? ಒಂದು ಆನ್ಲೈನ್ ಪ್ಯಾಕೇಜ್ ಮಾಡ್ಬಿಟ್ಟು ಒಂದು ವಿಡಿಯೋಸ್ ಎಲ್ಲ ಹಾಕ್ಬಿಟ್ಟು ಸೆಲ್ ಮಾಡ್ಬಿಡೋದು. ನಾವು ಕೋರ್ಸ್ ಸೆಲ್ಲರ್ಸ್ ಅಲ್ಲ, ವಿ ಆರ್ ಟ್ರೈನರ್, ಆಫ್ಲೈನ್ ಟ್ರೈನಿಂಗ್ ಸೆಂಟರ್. ಯೋಚನೆ ಮಾಡಿ, ಆನ್ಲೈನ್ಗೂ ಆಫ್ಲೈನ್ಗೂ ಎಷ್ಟು ವ್ಯತ್ಯಾಸ ಇದೆ. ಎನ್ರೋಲ್ ಫಾರ್ ಅವರ್ NASM ಕೋರ್ಸಸ್. ಎಲ್ಲರಿಗೂ ಒಳ್ಳೇದಾಗಲಿ. ಆದಷ್ಟು ಬೇಗ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ಸಬ್ ಬ್ರೋಕರ್ಸ್ ಆಗಿ ಲಕ್ಷ ಹಣ ಮಾಡೋದಕ್ಕೆ ಸಿದ್ಧರಾಗಿ. ಅದಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ನ ಪಡ್ಕೊಳ್ಳಿ, ಸರ್ಟಿಫಿಕೇಟ್ ತಗೊಳ್ಳಿ, ಸರ್ಕಾರದಿಂದ ಲೈಸೆನ್ಸ್ಗಳನ್ನು ತಗೊಳ್ಳಿ. ಡೆಫಿನೆಟ್ಲಿ ಅವಾಗ ನೀವು ಸಹ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಬರೀ ಒಂದು 200 ರೂಪಾಯಿಗೋಸ್ಕರ ಮಳೆಯಲ್ಲಿ ನೆಂದ್ಕೊಂಡೋಗಿ ಒಂದು ಡಿಮ್ಯಾಟ್ ಅಕೌಂಟನ್ನು 22 ಸಿಗ್ನೇಚರ್ ಮಾಡಿಸಿದ್ದೆ. ಇನ್ನೊಂದು ಕೇಸ್ ಸ್ಟಡಿಲಿ ಒಬ್ಬರು ಹೆಬ್ಬೆಟ್ಟು ಹಾಕ್ತೀನಿ, ನಾವು ಡಿಮ್ಯಾಟ್ ಅಕೌಂಟ್ ಮಾಡಿಸ್ಕೊಡಿ ಅಂತ ಹೇಳಿದ್ರು. ಅವರು ಹೆಬ್ಬೆಟ್ಟು ಹೊತ್ತವ್ರಿಗೂ ಡಿಮ್ಯಾಟ್ ಅಕೌಂಟ್ ಮಾಡಿಸ್ಕೊಟ್ಟಿದ್ದೀನಿ. ಅಷ್ಟು 2015-16 ಜರ್ನಿಯಲ್ಲಿ ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ. ಬಿಕಾಸ್ ಆಫ್ ದ ನಾಲೆಜ್ ಆ್ಯಂಡ್ ಪ್ಯಾಷನ್ ಟುವರ್ಡ್ಸ್ ದಿಸ್ ಸಬ್ಜೆಕ್ಟ್. ಯಾರ್ಯಾರು ಈ ಫೀಲ್ಡಲ್ಲಿ ಪ್ಯಾಷನೇಟ್ ಆಗಿದ್ದೀರೋ 1 ಲಕ್ಷ ಜನ NASM 5 NASM 8 ಮುಗಿಸ್ಕೊಳ್ಳಿ. ನಿಮಗೆ ಉದ್ಯೋಗ ಅವಕಾಶಗಳು ತುಂಬ ಇದೆ ಅಂತ ನಾನು ಹೇಳ್ತೀನಿ. ಇಡೀ ಭಾರತದಲ್ಲಿ ಬರೀ 4% ಜನ ಅಷ್ಟೇ ಶೇರ್ ಮಾರ್ಕೆಟ್ ಬಗ್ಗೆ ತಿಳುವಳಿಕೆ ಇರೋದು. ಈ ಪರ್ಸೆಂಟೇಜ್ ನೆಕ್ಸ್ಟ್ 50% ಆಗುತ್ತೆ. ಇವಾಗ ಇನ್ನ ಮಹಾಕುಂಭಮೇಳ ಸ್ಟಾರ್ಟ್ ಆಗಿಲ್ಲ. ಮಹಾಕುಂಭಮೇಳ ಸ್ಟಾರ್ಟ್ ಆದಾಗ ಬಂದು ಟೆಂಟ್ ಹಾಕ್ತೀನಿ ಅಂದ್ರೆ ಟೆಂಟ್ ಹಾಕಕ್ಕೂ ಜಾಗ ಇರಲ್ಲ. ಇವಾಗ ಪ್ಯಾಲೇಸೇ ಕಟ್ಬೋದು. ಕಟ್ಟಕ್ ರೆಡಿ ಇದ್ದೀರಾ? ವೆಲ್ಕಮ್. ಏನೇ ಒಂದು ಕೋರ್ಸ್ಗಳು ಬೇಕಾದ್ರೂ TD ಸಂಸ್ಥೆ ಇದೆ. ಮೈಸೆಲ್ಫ್ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಏನೇ ಮಾಹಿತಿ ಬೇಕಾದ್ರೂ ನಮ್ಮನ್ನು ಕರೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.
ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.